बीजेपी बीजेपी नरेंद्र मोदी नरेंद्र मोदी नरेंद्र मोदी नरेंद्र मोदी कಳ್ಳ ಸರ್ಕಾರಕ್ಕೆ ಮತಗಳ್ಳತನ ಮಾಡಿರೋ ಕಳ್ಳತನದಿಂದ ಗದ್ದುಗೇರುವ ಕೇಂದ್ರ ಸರ್ಕಾರಕ್ಕೆ ಈ ಮತಗಳ್ಳತನದ ಏನು ಪ್ರತಿಭಟನಾ ಕಾರ್ಯಕ್ರಮ ಇದೆ ಇದನ್ನು ಇವತ್ತು ಕೆ ಆರ್ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಹೊಯ್ಸಳರವರ ನೇತೃತ್ವದಲ್ಲಿ ನಮ್ಮ ಹಿರಿಯರಂಥ ಲಕ್ಷ್ಮಣರವರು, ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ರಾರವರು ಮತ್ತು ಬ್ಲಾಕ್ ಪ್ರೆಸಿಡೆಂಟು ಎಲ್ಲ ಕಾರ್ಯಕರ್ತರುಗಳು, ನಮ್ಮ ಕರಿಯಪ್ಪನವರು ಹೊಯ್ಸಳವರು ಎಲ್ಲರೂ ಸೇರಿಕೊಂಡು ಈ ದಿನ ಅಗ್ರಾರ್ ಸರ್ಕಲ್ನಲ್ಲಿ ಈ ವೋಟ್ ಚೋರಿ ಇದನ್ನು ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾಯಿದ್ದೇವೆ. ಇವರು ಹಿಂಬಾಗಿಲಿಂದ ಮೋಸದಿಂದ ಅನ್ಯಾಯದಿಂದ ಅಧಿಕಾರಕ್ಕೆ ಬರ್ತಿರ್ತಕ್ಕಂಥದ್ದು ಇಡೀ ದೇಶದಾದ್ಯಂತ ಕಾಣ್ತಾ ಇದ್ದೇವೆ. ತಿರ್ಗಿ SIT ಮಾಡಿ ಅದರಲ್ಲೊಂಥರ ಕಾಂಗ್ರೆಸ್ ಓಟ್ಗಳನ್ನ ತೆಗೆಸ್ತಕ್ಕಂಥದ್ದು, BJP ಓಟ್ಗಳನ್ನ ಸೇರಿಸ್ತಕ್ಕಂಥದ್ದು, ಇಲ್ಲದೇ ಇದ್ದ ಓಟ್ಗಳನ್ನ ಸೇರಿಸ್ತಕ್ಕಂಥದ್ದು. ನನ್ನ ಕ್ಷೇತ್ರದಲ್ಲೇ 25-26 ಸಾವಿರ ಕಳ್ಳಮತಗಳು ನಡೆದಿತ್ತು. KR ಕ್ಷೇತ್ರದಲ್ಲೇ ಸೇರಿಸಿದ್ರು. ಖಾಲಿ ಸೈಟಲ್ಲಿ ಓಟರ್ಸಿದ್ರು. ಖಾಲಿ ಒಂದೊಂದು ಮನೆಗೆ 4 ಜನದೆಲ್ಲ ಇತ್ತು. ಅದರದೆಲ್ಲ ತೆಗೆದು ನಾನು ಹಿಂದೆ DC ಅವ್ರಿಗೆ ಸಮ್ಮುಖದಲ್ಲೇ ಸಾಕ್ಷಿ ಸಹಿತವಾಗಿ ಕೊಟ್ಟಿದ್ದೆ. ಅವತ್ತು ತಿರ್ಗಾ ರಾಮದಾಸರವರು ನಮ್ಮ ಓಟ್ನೇ ಕಿತ್ತಾಕ್ಬಿಡ್ತಾವ್ರೆ ಅಂತ ಗಲಭೆ ಎಬ್ಬಿಸಿ ಎಲ್ಲ ಗಲಭೆ ಮಾಡಿದ್ರು. ಈ ಥರದ್ದು ಅನ್ಯಾಯಗಳ ಕ್ರಮಗಳು ದೇಶದಾದ್ಯಂತ ನಡೀತಾ ಇದೆ. ಇದರ ವಿರುದ್ಧ ಇಡೀ ದೇಶದಾದ್ಯಂತ ಪ್ರತಿಭಟನೆಗಳನ್ನ ಮಾಡ್ತಾಯಿದ್ದೀವಿ, ಸಹಿ ಸಂಗ್ರಹ ಮಾಡ್ತಾಯಿದ್ದೀವಿ. ಲಕ್ಷ್ಮಣರವರು ಹಲವಾರು ಕಾರ್ಯಕ್ರಮದಲ್ಲಿ ಅವರು ಕೂಡ ಭಾಗವಹಿಸಿದ್ದಾರೆ. ಈ ಪ್ರತಿನಿತ್ಯ ನಾವು ಸಾರ್ವಜನಿಕರಿಗೆ ತಿಳಿಸ್ಕೊಡ್ತಕ್ಕಂಥ ಕೆಲಸ, ಸಹಿ ಸಂಗ್ರಹದ ಕೆಲಸ ಮಾಡ್ತಾಯಿದ್ದೀವಿ. ಇವತ್ತು ಯೂತ್ ಕಾಂಗ್ರೆಸ್ ಅಬ್ರಾರ್ ನೇತೃತ್ವದಲ್ಲಿ, ಹೊಯ್ಸಳ ನೇತೃತ್ವದಲ್ಲಿ ನಡೆದಿದೆ. ಇದು ನಿರಂತರವಾಗಿ ನಡೆಯುತ್ತೆ. ಈಗ ಏನಾಗಿದೆ, ನಮ್ಮ KR ಅಸೆಂಬ್ಲಿಯಿಂದ ನಾನು KR ಅಸೆಂಬ್ಲಿ ಅಧ್ಯಕ್ಷನಾಗಿ ಮಿನಿಮಮ್ 5,000 ಜನ ಹತ್ರ ವೋಟ್ ಚೋರಿ ಆಗಿದೆ ಅನ್ನೋ ಇದಕ್ಕೆ ಒಂದು ಸಹಿ ಸಂಗ್ರಹ ಮಾಡಿದ್ದೀವಿ. ಇವತ್ತು ಸುಮಾರು ಬಿಹಾರಲ್ಲಿ 1 ಲಕ್ಷ 2 ಲಕ್ಷ ಜನ ವೋಟ್ ಚೋರಿ ಆಗಿದೆ ಸಾಕ್ಷಿ ಸಮೇತ ತೋರಿಸಿದ್ದಾರೆ. ಮಹದೇವಪುರ ನಿಮ್ಗೆ ಗೊತ್ತಿರ್ಬೋದು, ಮಹದೇವಪುರದಲ್ಲಿ ನಮ್ಮ ಬೆಂಗಳೂರು ಕ್ಷೇತ್ರದಲ್ಲಿ ತೋರಿಸಿದ್ದಾರೆ. ಅದನ್ನ ನಾವು ನಮ್ಮ ಕ್ಷೇತ್ರದಲ್ಲೂ ಆಗಿದೆ ಅಂತನಕ್ಕೆ ನಾನು ಸಾಕ್ಷಿ ಸಮೇತ ತೊಗೊಂಬರ್ತಾ ಇದ್ದೀನಿ. ಅದಕ್ಕೆ ನಮ್ಮ ಸೋಮಣ್ಣ MLA ಸೋಮಣ್ಣ XMLA ಸೋಮಣ್ಣ ಅವರು ಸಹಾಯ ಕೊಡ್ತಾಯಿದ್ದಾರೆ. ಇವತ್ತು ನಾವೇನಿವತ್ತು ಸುಮಾರು 50 ಜನ ಸೇರಿಕೊಂಡು ಇವತ್ತು ವೋಟ್ ಚೋರಿ ಕ್ಯಾಂಪೇನ್ ಸ್ಟಾರ್ಟ್ ಮಾಡಿದ್ವಿ. ಇಡೀ KR ಅಸೆಂಬ್ಲಿ ಫುಲ್ ನಾವು ಅದನ್ನ ಎಲ್ಲೆಲ್ಲಿ ವೋಟ್ ಚೋರಿ ಆಗಿದೆ ಅಂತ ತೊಗೊಂಬಂದು ಒಂದು ವಾರದಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸರ್, ಈಗ ಇಲ್ಲಿ ನಡೀತಾ ಇರೋ ಏನು ಪ್ರತಿಭಟನೆ ಮಾಡ್ತಿದ್ದೀರಾ, ಎಲ್ಲ ಕಡೆ ನಡೀತಾ ಇದೆ ಹೇಗೆ? ಸರ್, ಎಲ್ಲ ಕಡೆ ನಡೀತಾ ಇದೆ. ಅದೇ ಥರ ಎಲ್ಲ ಕಡೆ ಸಾಕ್ಷಿಗಳು ಸಿಗ್ತಾ ಇದೆ. ಅದನ್ನ ನಾವು ಸಬ್ಮಿಟ್ ಮಾಡಬೇಕು ಅಂತ ಮುಟ್ಟು ಇನ್ನೊಂದು ವಾರ ಟೈಮ್ ಇದೆ, ನಾವು ಸಬ್ಮಿಟ್ ಮಾಡ್ತೀವಿ. ಇವತ್ತು ರಾಹುಲ್ ಗಾಂಧಿ ಅವರು ಅದ್ರ ಬಗ್ಗೆ ಮಾತಾಡೋಕ್ಕೆ ಇವತ್ತು ಬರ್ತಾ ಇದ್ದಾರೆ. ಅವ್ರು ಮಾತಾಡೋದನ್ನ ನೀವು ಕೇಳಿಸ್ಕೊಳ್ಳಿ, ಅನ್ಸಿದ್ದು ಗೊತ್ತಾಗುತ್ತೆ. ಅಂದರೆ ನೀವು ಅದನ್ನು ಅಟೆಂಡ್ ಮಾಡಿ ನಂತರ ಇನ್ನೇನು ಕ್ರಮ ಕೈಗೊಳ್ಳಬೇಕು? ಹೌದು, ಖಂಡಿತ. ಈಗ ನನ್ನ ಪ್ರಕಾರ ಇಲ್ಲಿ ಇಲ್ಲ ಅಂದರೂ 40,000 50,000 ವೋಟ್ ಡಿಫೆನ್ಸ್ ಆಗುತ್ತೆ. ಈ ಸತಿ ನಾವು KR ಅಸೆಂಬ್ಲಿಯಲ್ಲಿ ಒಂದು ವಾರದಲ್ಲಿ ಏನು ಕೊಡ್ತೀವೋ ಅದನ್ನ ನೀವು ಒಂದು ವಾರದಲ್ಲಿ ನಿಮಗೆ ನಾನು ಡೇಟಾ ಸಮೇತ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ಥ್ಯಾಂಕ್ ಯು.